ನಮಸ್ತೆ ಫ್ರೆಂಡ್ಸ್, ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬ್ರಾಣಿ ಗುಜ್ಜು ಹಾಗೂ ಸಾಂಬ್ರಾಣಿ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಂಬ್ರಾಣಿಯ ಸಾರು ಹಾಗೂ ಅದರ ಗುಜ್ಜು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಈ ರೀತಿಯಾದಂತಹ ತಪ್ಪಲೆಯ ಪಾತ್ರೆಯನ್ನು ತೆಗೆದುಕೊಂಡು 10 ಸಾಂಬ್ರಾಣಿ ಎಲೆಯನ್ನು ತೆಕ್ಕೊಳ್ಬೇಕು. ಹೀಗೆ ತೆಕ್ಕೊಂಡು ಆ ಸಾಂಬ್ರಾಣಿ ಎಲೆಯನ್ನು ತೊಳೆದು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ದೊಡ್ಡ ಪತ್ರೆ ಎಲೆಯನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ಸಾಸಿವೆಯಲ್ಲಿ ಇದನ್ನು ಹುರಿಬೇಕು ಎಣ್ಣೆ ಹಾಕಿ. ಅದಾದ ಮೇಲೆ ಅದು ಬಾಡಿ ಆದ ಮೇಲೆ ತೆಗೆದದ್ದು ನಾನು ಗೊಜ್ಜಿಗೆ ಅಂತ ಹೇಳಿ. ಅದಾದ ನಂತರ ಸಾರು ಇಲ್ಲಿ ಆಗ್ತಾ ಉಂಟು ಇಟ್ಕೊಳ್ಳಿ. ಅದಕ್ಕೆ ನಾನು ಈ ಸಾರು ಮಾಡಬೇಕಿದ್ರೆ ಫಸ್ಟಿಗೆ ಎಣ್ಣೆ ಹಾಕಿ ಸಾಸಿವೆಯನ್ನು ಹುರಿದೆ. ಸಾಸಿವೆ ಹುಟ್ಟುತ್ತದೆ. ಅದಾದ ಮೇಲೆ ಸಾಂಬ್ರಾಣಿಯನ್ನು ಹಾಕೋದು. ಸಾಂಬ್ರಾಣಿಯನ್ನು ಬಾಡಿಸಿ ಆದ ಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕೋದು. ಬೇರೆ ಅಂದರೆ ಗೊಜ್ಜು ಮಾಡುವುದು ಅಂತಿದ್ರೆ ಅದಾದ ನಂತರ ಅದಕ್ಕೆ ಉಪ್ಪು, ಹುಳಿ, ಬೆಲ್ಲ, ಬೇಕಿದ್ರೆ ಹಸಿಮೆಣಸು, ಬೇಕಿದ್ರೆ ಅರಶಿನ ಹಾಕಿ ಸೇರಿಸಿಕೊಳ್ಳೋದು. ಒಂದು ಹಸಿಮೆಣಸು ಹಾಕಿದ್ದೇನೆ. ಅರ್ಧ ಸ್ಪೂನಿನಷ್ಟು ಅರಶಿನವನ್ನು ಹಾಕಿದ್ದೇನೆ. ಆಮೇಲೆ ಒಂದು ಹುಳಿ, ಅದನ್ನು ನೀರು ಮಾಡಿ ಹಾಕಬೇಕು. ಮತ್ತು ಒಂದು ಸಣ್ಣ ತುಂಡು ಬೆಲ್ಲ, ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟ ಆದರೆ ನೀರು ಹಾಕಬೇಕು. ಸಾರು ಮಾಡೋದಲ್ಲ, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು, ಬೇಕಾದಷ್ಟು. ಆಗ ನಾನು ಹೇಳಿದೆಲ್ಲ, ಸಾಸಿವೆ ಹಾಕಿ ಅದಾದ ಮೇಲೆ ಸಾಂಬ್ರಾಣಿಯನ್ನು ಹಾಕಿ ಅದನ್ನು ಬಾಡಿಸಬೇಕು ಅಂತ. ಅದಾದ ಮೇಲೆ ಈ ಸಣ್ಣ ಪಾತ್ರಕ್ಕೆ ಹಾಕಿ ಅದಕ್ಕೆ 1 ಗ್ಲಾಸಿನಷ್ಟು ಮಜ್ಜಿಗೆಯನ್ನು ಹಾಕಬೇಕು. ಆಮೇಲೆ ಎಂತ ಇಲ್ಲ, ಅದಾದ ಮೇಲೆ ಗುಜ್ಜಿ ರೆಡಿ ಆಗ್ತದೆ. ಈ ಸಾಂಬ್ರಾಣಿ ಅಂತ ಹೇಳೋದು ಆರೋಗ್ಯಕ್ಕೂ ಒಳ್ಳೆಯದು, ಔಷಧಿಯ ಗುಣ ಕೂಡ ಇದರಲ್ಲಿ ಉಂಟು. ಹಾಗಾಗಿ ಯಾವುದು ಹಾನಿಕಾರಕ ಅಲ್ಲ. ಆದರೆ ಎಲ್ಲವನ್ನು ಮಿತವಾಗಿ ತಿನ್ನಬೇಕು. ಹಾಗಾಗಿ ಇದನ್ನು ಸಹ ಮಿತವಾಗಿ ತಿನ್ನಬೇಕು. ಹೆಚ್ಚು ತಿಂದರೆ ಉಷ್ಣ ಆಗ್ತದೆ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ನೀವು ಈ ಸಾಂಬ್ರಾಣಿಯ ಗುಜ್ಜು ಹಾಗೂ ಸಾರನ್ನು ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೇನೆ. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಸಹ ಕೇಳ್ಕೊಳ್ತೇನೆ. ಇದು ಟಾಮಿ ಅಂತ ಹೇಳಿ, ನಾಯಿ. ಇದು ರಾಣಿ ಅಂತ. ರಾಣಿ ಎಂತ ಮಾಡೋದು? ಬಾ ಇತ್ಲಾಗಿ, ಬಾ. ಇದು ನಮ್ಮ ಮನೆಯ ಬೆಕ್ಕು ಫ್ರೆಂಡ್ಸ್. ಇದಕ್ಕೆ 2 ಮರಿಗಳುಂಟು, ಒಂದು ಹೆಣ್ಣು ಮತ್ತೊಂದು ಗಂಡು. ಅದು ಎಲ್ಲಿ ಕೂತಿದೆ ಅಂತ ಹೇಳಿ ಗೊತ್ತಿಲ್ಲ, ಎಲ್ಲಿ ಮಲಗಿದೆ ಅಂತ ಹೇಳಿ. ಇವಳ ಹೆಸರು ಕಾವೇರಿ ಅಂತ. ಲಕ್ಷ್ಮಿ ಅಂತ. ತುಂಗೆ ಅಂತ ಹೇಳಿ. ಎಲ್ಲರೂ ಮಲಗಿದ್ದಾರೆ, ಇವಳು ನಿಂತಿದ್ದಾಳೆ. ಹಸಿವಾಗ್ತುಂಟು ಇವಳಿಗೆ.
ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.